Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Introduction to Visual Basic. Visual Basic is a high-level programming language which was evolved from the earlier DOS version called BASIC. BASIC means Beginner's All-Purpose of Symbolical Instruction Code. It is a very easy programming language to learn and the code looks like English language. So what is an VB? So Visual Basic is a third generation event driven programming language. It is used to develop window based application which allow programs to modify code by simple dragging and dropping objects and defining their behaviors and appearance. So VB ಅನ್ನೋದು ಥರ್ಡ್ ಜನರೇಷನ್ ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಇದನ್ನ ಜಾಸ್ತಿಯಾಗಿ ನಾವು ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಪ್ರೋಗ್ರಾಮ್ ಏನು ಮಾಡುತ್ತಪ್ಪ ಅಂದರೆ ದ ಕೋಡ್ ಹೇಗಿರುತ್ತಪ್ಪ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಪ್ರತಿಯೊಂದು ಡ್ರಾಗ್ ಆ್ಯಂಡ್ ಡ್ರಾಪಲ್ಲಿ ಇರುತ್ತೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ನಾವು ಬಿಹೇವಿಯರ್ಸ್ನ ಮತ್ತು ಅದಕ್ಕೆ ಅಪಿಯರೆನ್ಸ್ನ ನಾವೇ ಸೆಟ್ ಮಾಡ್ಬೋದು. ಹಾಗಾಗಿ ಇದು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರುವಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ ಥರನೇ ಇರುತ್ತೆ ಯಾವುದು ವಿಜುವಲ್ ಬೇಸಿಕ್ ಅನ್ನೋದು. ಹಾಗಾಗಿ ಈ ಇದರ ಯಾವ ಥರ ಎವಾಲ್ಯೂಯೇಟ್ ಆಯಿತು. ಸೊ ಬೇಸಿಕ್ಕಿಂದ ನಾವು ಈ ವಿಜುವಲ್ ಬೇಸಿಕ್ನ ನಾವೇನು ಮಾಡ್ಕೊಂಡ್ವಿ, ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಸೊ ಅದನ್ನ ಕೋಡಿಂಗ್ನ ಯೂಸ್ ಮಾಡಿಕೊಂಡು ಹಾಗಾಗಿ 1960ಯಲ್ಲಿ ಈ ಬೇಸಿಕ್ ಅನ್ನೋ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದ್ರು ಬೈ ಪ್ರೊಫೆಸರ್ಸ್ ಕೆಮ್ರಿ ಅಂಡ್ ಕ್ರೂಸ್. 1970s ಬಿಲ್ ಗೇಟ್ಸ್ ಇಂಪ್ಲಿಮೆಂಟೆಡ್ ಬೇಸಿಕ್ ಇನ್ ಸೆವರಲ್ PC. ಅವರು ಒಂದು ಸಿಸ್ಟಮ್ಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಸೊ 1970s ಅಲ್ಲಿ ಏನು ಮಾಡಿದ್ರು, ಬಿಲ್ ಗೇಟ್ಸು ಅದೇ ಬೇಸಿಕ್ ಲ್ಯಾಂಗ್ವೇಜ್ನ ಬೇರೆ ಬೇರೆ ಸಿಸ್ಟಮ್ಗಳಲ್ಲಿ ಎಕ್ಸಿಕ್ಯೂಟ್ ಆಗೋ ಥರ ಏನು ಮಾಡಿದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಫಸ್ಟ್ ಬಂದಿದ್ಯಾ ಅದು ವಿಜುವಲ್ ಬೇಸಿಕ್. ವಿಜುವಲ್ ಬೇಸಿಕ್ನ ಫೌಂಡರ್ ಯಾರು? ಅಲೆನ್ ಕಾಪರ್, ದ ಫಾದರ್ ಆಫ್ ವಿಜುವಲ್ ಬೇಸಿಕ್. ಶೋಸ್ ಎ ಡ್ರ್ಯಾಗ್ ಅಂಡ್ ಡ್ರಾಪ್ ಶೆಲ್ ಪ್ರೋಟೋಟೈಪ್ ಕಾಲ್ಡ್ ಟ್ರೈಪಾಡ್. ಸೊ ಇವ್ರು ಏನು ಅಲೆನ್ ಇದ್ದಾರೆ, ಸೊ ಅಲೆನ್ ಕಾಪರ್ ಅವ್ರನ್ನ ನಾವು ಫಾದರ್ ಆಫ್ ವಿಜುವಲ್ ಬೇಸಿಕ್ ಅಂತ ಕರಿತೀವಿ. ಡ್ರಾಗ್ ಅಂಡ್ ಡ್ರಾಪ್ ನ ಇಂಪ್ಲಿಮೆಂಟೇಷನ್ ಮಾಡಿದ್ರು, ಅದನ್ನ ಟ್ರೈಪ್ಯಾಡ್ ಅಂತ ಕರೆದ್ರು. ಸೊ ಬಿಲ್ ಗೇಟ್ಸ್ ಎ ಫೌಂಡರ್ ಆಫ್ ಮೈಕ್ರೋಸಾಫ್ಟ್ ನೆಗೋಷಿಯೇಟ್ ಟು ಬೈ ದ ಕಾನ್ಸೆಪ್ಟ್ ನಾವು ಕೋಡ್ ನೇಮ್ ರೂಬಿ. ಸೊ ಅವ್ರ ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್ ಇದೆ. ಯಾಕೆ? ಸೊ ಮೈಕ್ರೋಸಾಫ್ಟ್ ನ ಕಂಪನಿಯ ಓನರ್ ಯಾರು ಅಂದ್ರೆ ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ. ಸೊ ಅವ್ರು ಏನ್ ಮಾಡಿದ್ರಪ್ಪ, ಆ ಕಾನ್ಸೆಪ್ಟ್ ನ ಆ ಕೋಡ್ ನ ಏನ್ ಮಾಡ್ಕೊಂಡ್ರು, ಟೈ ಅಪ್ ಮಾಡ್ಕೊಂಡ್ರು. ಅದಕ್ಕೆ ಹೊಸ ನೇಮ್ ಏನಂತ ಕೊಟ್ರು, ರೂಬಿ ಅಂತ ಇಟ್ರು. ದ ಟೂಲ್ ಇನ್ಕ್ಲೂಡ್ಸ್ ಎ ವಿಡ್ಗೇಟ್ ಕಂಟ್ರೋಲ್ ಬಾಕ್ಸ್, ದ ಎಬಿಲಿಟಿ ಟು ಆಡ್ ವಿಡ್ಗೇಟ್ಸ್ ಡೈನಮಿಕಲಿ ಅಂಡ್ ಎ ಸ್ಮಾಲ್ ಲ್ಯಾಂಗ್ವೇಜ್ ಇಂಜಿನ್. ಸೊ ಇಲ್ಲಿ ಆ ಟೂಲಲ್ಲಿ ಏನಿತ್ತಪ್ಪ ಅಂತ ಅಂದ್ರೆ ಕಂಟ್ರೋಲ್ ಬಾಕ್ಸ್ ಅಂದ್ರೆ ಚಿಕ್ಕದಾಗಿರುವಂತ ಐಕಾನ್ಸ್ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಓನ್ ಆಗಿ ಡೈನಮಿಕಲಿ ಅಂಡ್ ಸ್ಮಾಲ್ ಲ್ಯಾಂಗ್ವೇಜ್ ಇಂಜಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ನಾವು ಏನ್ ಮಾಡ್ಕೋಬಹುದಾಗಿತ್ತು, ಆ ಕಂಟ್ರೋಲ್ ಬಾಕ್ಸ್ ನ ಯೂಸ್ ಮಾಡ್ಕೊಂಡು ಚಿಕ್ಕ ಆಗಿರುವಂತಹ ಅಪ್ಲಿಕೇಶನ್ಸ್ ನಾವೇನ್ ಮಾಡ್ಬೋದಾಗಿತ್ತು, ಕ್ರಿಯೇಟ್ ಮಾಡ್ಬೋದಾಗಿತ್ತು. ಸೊ ಹಾಗಾಗಿ ಫಸ್ಟ್ ವಿಜುವಲ್ ಬೇಸಿಕ್ 1.0 ನೋಡಿ, ದಿಸ್ ದ ಸ್ಕ್ರೀನ್ ಆಫ್ ವಿಜುವಲ್ ಬೇಸಿಕ್ 1.0. ನಾನು 6ನ ಆಲ್ರೆಡಿ ತೋರಿಸಿದ್ದೀನಿ ಫಸ್ಟ್ ಕ್ಲಾಸಲ್ಲೇನೆ ಯಾವ ಥರ ಸ್ಕ್ರೀನ್ ಇತ್ತು ಅಂತ. ಇದು ವಿಜುವಲ್ ಬೇಸಿಕ್ 1.0. ಇದು ಬಂದಿದ್ದು ವಿಜುವಲ್ ಬೇಸಿಕ್ 1. ಫಾರ್ ವಿಂಡೋಸ್ ವಾಸ್ ಫಸ್ಟ್ ರಿಲೀಸ್ಡ್ ಆನ್ May 20th, 1991 ಅಟ್ ದ ವಿಂಡೋಸ್ ವರ್ಲ್ಡ್ ಕನ್ವೆನ್ಷನ್ ಇನ್ ಅಟ್ಲಾಸ್ ಜಿಯಾರ್ಗೋ. ಸೊ ಇದನ್ನ ಲಾಂಚ್ ಮಾಡಿದ್ದಂಥ ಇಯರು May 20th, 1991 ನಲ್ಲಿ ಏನು ಮಾಡಿದ್ರು, ಸೊ ವಿಜುವಲ್ ಬೇಸಿಕ್ 1.0ನ ರಿಲೀಸ್ ಮಾಡಿದ್ರು. ನೆಕ್ಸ್ಟ್ ಬಂದಂತಹದು ವಿಜುವಲ್ ಬೇಸಿಕ್ಸ್ 2.0. ಸೊ ಸಮ್ ಆಲ್ರೆಡಿ ಕಂಟ್ರೋಲ್ಸ್ ವಿಲ್ ಬಿ ಚೇಂಜ್. ನೋಡಿ, ಫಸ್ಟ್ ಒನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಂಟ್ರೋಲ್ ಬಾಕ್ಸ್ ಅಲ್ಲಿ ಎಷ್ಟೊಂದು ಕಂಟ್ರೋಲ್ಸ್ ಇಂಪ್ಲಿಮೆಂಟ್ ಆಗಿದೆ ನಮಗೆ. ಹಾಗಾಗಿ ವಿಬಿ ವರ್ಷನ್ 2.0 ಫಾರ್ ವಿಂಡೋಸ್ ನವೆಂಬರ್ 1992 ಅಲ್ಲಿ ಇದನ್ನ ಏನ್ ಮಾಡಿದ್ರು, ರಿಲೀಸ್ ಮಾಡಿದ್ರು. ಫಾರ್ಮ್ಸ್ ಬಿಕೇಮ್ ಇನ್ಸ್ಟಾಂಟಬಲ್ ಆಬ್ಜೆಕ್ಟ್ಸ್ laying the concept of class modules as were later
offered in VB4 included ODBC for accessing the database. So Visual Basic 2 already ಸ್ವಲ್ಪ implementation ಆಗಿ 1992 ಅಲ್ಲಿ ಸೊ ಯಾವ್ದು ಕಾನ್ಸೆಪ್ಟ್ ಬಂತು ಕ್ಲಾಸ್ ಮಾಡೆಲ್ಸ್ ನ ಕಾನ್ಸೆಪ್ಟ್ ನ ಮತ್ತೆ ODBC ಕಾನ್ಸೆಪ್ಟ್ ನ ಏನು ಇಂಪ್ಲಿಮೆಂಟೇಷನ್ ಆಗಿತ್ತು ವಿಜುವಲ್ ಬೇಸಿಕ್ 2.0 ದಲ್ಲಿ ಇಂಪ್ಲಿಮೆಂಟೇಷನ್ ಆಗಿತ್ತು. ನೆಕ್ಸ್ಟ್ ಬಂದಂತಹ ವರ್ಷನ್ ವಿಜುವಲ್ ಬೇಸಿಕ್ 3.0. ದಿಸ್ ಇಸ್ ದ ಸ್ಕ್ರೀನ್ ಆಫ್ ದ ವಿಜುವಲ್ ಬೇಸಿಕ್ 3.0. ಸೊ ಇಲ್ಲಿ 1993 ಅಲ್ಲಿ ವಿಜುವಲ್ ಬೇಸಿಕ್ 3.0 ವಾಸ್ ರಿಲೀಸ್ಡ್ ಇನ್ ಸ್ಟ್ಯಾಂಡರ್ಡ್ ಅಂಡ್ ಪ್ರೊಫೆಷನಲ್ ವರ್ಷನ್ಸ್. ಸೊ ಎರಡು ವರ್ಷನ್ಸ್ ಅಲ್ಲಿ ಏನ್ ಮಾಡಿದ್ರು ಇದನ್ನ ರಿಲೀಸ್ ಮಾಡಿದ್ರು. ಸ್ಟ್ಯಾಂಡರ್ಡ್ ಮತ್ತೆ ಪ್ರೊಫೆಷನಲ್ ಡಿಫ್ರೆನ್ಸಿಯೇಷನ್ ಇರುತ್ತೆ. ಸ್ಟ್ಯಾಂಡರ್ಡ್ ವರ್ಷನ್ ಮೀನ್ಸ್ ಸ್ಟೂಡೆಂಟ್ ವರ್ಷನ್ ಬೇಸ್ಡ್ ವರ್ಷನ್ ಅಂತ ಕರಿತೀವಿ. ಪ್ರೊಫೆಷನಲ್ ವರ್ಷನ್ ಅಂದ್ರೆ ಫುಲ್ ಫ್ಲೆಡ್ಜ್ಡ್. ಸೊ ಕಮಾಂಡ್ಸ್ ಏನಿರುತ್ತೆ ಇನ್ನ ಜಾಸ್ತಿ ಇರುತ್ತೆ. ಎರಡು ವರ್ಷನ್ ಅಲ್ಲಿ ಅದನ್ನ ರಿಲೀಸ್ ಮಾಡಿದ್ರು. VB3 includes the Microsoft Jet database engine that could read and write the Access database. So ಇಲ್ಲಿ Visual Basic 3.0 ದಲ್ಲಿ ಏನಾಯಿತು, ಮೈಕ್ರೋಸಾಫ್ಟ್ ಜೆಟ್ ಇಂಜಿನ್ ಡೇಟಾಬೇಸ್ ನ ಇನ್ಕ್ಲೂಡ್ ಮಾಡಿದ್ರಿಂದ ಬೇರೆ ಬೇರೆ ಡೇಟಾಬೇಸ್ ಬೇರೆ ಹೊರಗಡೆಯಿಂದ ಬಿಲ್ಟ್ ಇನ್ ಬಿಟ್ಟು ಹೊರಗಡೆ ಡೇಟಾಬೇಸ್ಗಳನ್ನ ಏನ್ ಮಾಡ್ಕೋಬಹುದಾಗಿತ್ತು, ಆಕ್ಸೆಸ್ ಮಾಡ್ಕೋಬಹುದಾಗಿತ್ತು. ನೆಕ್ಸ್ಟ್ ಬಂದಂತಹ ವರ್ಷನ್ ವಿಜುವಲ್ ಬೇಸಿಕ್ 4.0. ಓಕೆ, ದಿಸ್ ಇಸ್ ದ ಸ್ಕ್ರೀನ್ ಆಫ್ ವಿಜುವಲ್ ಬೇಸಿಕ್ 4.0. So released in 1995 and supported the new Windows 95 family. Windows 95 ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ಇತ್ತು ಮತ್ತೆ 32-bit ಆಪರೇಟಿಂಗ್ ಸಿಸ್ಟಮ್ಗೆ. ಸೊ ಪ್ರೀವಿಯಸ್ ಇದ್ದಿದ್ದು 32-bit ಆಪರೇಟಿಂಗ್ ಸಿಸ್ಟಮ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆದರೆ ವಿಜುವಲ್ ಬೇಸಿಕ್ 4.0 ಏನ್ ಮಾಡ್ತಾ ಇದೆ, ಸೊ ಸಪೋರ್ಟ್ ಮಾಡ್ತಾ ಇತ್ತು. The professional edition could also compile code to run on the older 16-bit Windows 3X system. Visual Basic Scripting Edition was also announced in 1995. ಸೊ ಇದರಲ್ಲಿ ಪ್ರೊಫೆಷನಲ್ ಎಡಿಷನ್ ನ ರಿಲೀಸ್ ಮಾಡಿದ್ರು. ಸೊ ಓಲ್ಡರ್ ವರ್ಷನ್ ಏನ್ 16-bit ಇತ್ತು, ಸೊ ಅದಕ್ಕೂ ಸಹ ಏನಾಯ್ತು, ಇದು ವರ್ಕ್ ಆಗ್ತಾ ಬಂತು. ಅದು ವಿಜುವಲ್ ಬೇಸಿಕ್ 4.0. ಹಾಗಾಗಿ 16-bit ಗೂ ಸಪೋರ್ಟ್ ಮಾಡ್ತು, ನೆಕ್ಸ್ಟ್ 32-bit ಗೂ ಸಪೋರ್ಟ್ ಮಾಡ್ತು. ನೆಕ್ಸ್ಟ್ ಬಂದಂತದ್ದು ವಿಜುವಲ್ ಬೇಸಿಕ್ 5.0. ಸೊ ದಿಸ್ ಇಸ್ ದ ಸ್ಕ್ರೀನ್ ಆಫ್ ವಿಜುವಲ್ ಬೇಸಿಕ್ 5.0. ಸೊ ಜಸ್ಟ್ ಲೈಕ್ ಹತ್ರ ನಾವೇನ್ 6 ಇವಾಗ ಓದ್ತಾ ಇದೀವಿ ಅದರ ಪ್ರೀವಿಯಸ್ ವರ್ಷನ್. So Visual Basic 5 added among other things the ability to create true executable and to create your own custom controls. It also supported Microsoft ActiveX technology. ಓಕೆ, ಸೊ ಇದರಲ್ಲಿ ನಾವು ಓನ್ ಆಗಿ ನಮ್ಮ ಕಂಟ್ರೋಲ್ಸ್ ನಾವೇನ್ ಮಾಡ್ಬೋದಾಗಿತ್ತು, ಕ್ರಿಯೇಟ್ ಮಾಡ್ಬೋದಾಗಿತ್ತು. ಯಾವ್ದ್ರಲ್ಲಿ 5.0ದಲ್ಲಿ ಏನಿವು ಇಂಟ್ರೆನ್ಸಿಕ್ ಕಂಟ್ರೋಲ್ಸ್ ಅಂತ ಅಂದ್ರೆ ಬಿಲ್ಟ್ ಇನ್ ಕಂಟ್ರೋಲ್ಸ್, ಅದು ಬಿಟ್ಟು ನಮಗೆ ಬೇಕಾಗಿರುವಂತಹ ಕಂಟ್ರೋಲ್ಸ್ ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ವಿಜುವಲ್ ಬೇಸಿಕ್ 5.0 ಸಪೋರ್ಟ್ ಮಾಡ್ತಾ ಇತ್ತು. So Visual Basic 5 was available in standard means learning version, professional and enterprise edition. ಮೂರು ವರ್ಷನ್ಸ್ ಅಲ್ಲಿ ಏನಾಯ್ತು, ಇದು ರಿಲೀಸ್ ಆಯ್ತು. ನೆಕ್ಸ್ಟ್ ಕಮ್ಸ್ ಟು Visual Basic 6.0. Okay, ನೋಡಿ this is the screen of Visual Basic 6.0. It is a starting version. It comes under the Microsoft Visual Studio. So ಇಲ್ಲಿಗೆ ಬರೋ ಅಷ್ಟೊತ್ತಿಗೆ Microsoft Visual Studio ಅನ್ನೋ ಅಂತ ಒಂದು ಏನ್ ಬಂತು, ಪ್ಯಾಕೇಜ್ ಬಂತು. ಅದರಲ್ಲಿ Visual Basic 6.0, Fox Pro, C++, ಅಂದ್ರೆ ವಿಜುವಲ್ C++, ನಾಟ್ ಆರ್ಡಿನರಿ C++. ಆರ್ಡಿನರಿ C++ ಕಮಾಂಡ್ ಬೇಸ್ಡ್. ಸೊ ಇದು ಬರೋ ಅಷ್ಟೊತ್ತಿಗೆ ವಿಜುವಲ್ C++ ಬಂತು. ಅದರಲ್ಲಿ ಈ ಪ್ಯಾಕೇಜ್ ಅಲ್ಲಿ ಏನು ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋದಲ್ಲಿ. ಓಕೆ, ಅದರಲ್ಲಿ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0 ಸೊ ವಾಸ್ ಇಂಟ್ರೊಡ್ಯೂಸ್ ಇನ್ 1998. ಓಕೆ, 1998 ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ವಿಜುವಲ್ ಬೇಸಿಕ್ 6.0 ನ ಇಂಟ್ರೊಡ್ಯೂಸ್ ಮಾಡಿದ್ರು. was included as a part of package known as Visual Studio 6.0. ಹೇಳಿದ್ನಲ್ಲ, ಆ ಪ್ಯಾಕೇಜ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ ಪ್ಯಾಕೇಜ್ ಅಲ್ಲಿ ಯಾವ್ದಾಗಿತ್ತು, ಅದು ವಿಜುವಲ್ ಬೇಸಿಕ್ 6 ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿತ್ತು, ಒಂದು ಪಾರ್ಟ್ ಆಗಿತ್ತು. ಸೊ VB6 added new capabilities in the areas of data access, internet features, controls, components, creation, language features and wizard. ಸೊ ನಮಗೆ 5ಗೆ ಕಂಪೇರ್ ಮಾಡಿದ್ರೆ ವಿಜುವಲ್ ಬೇಸಿಕ್ 6 ಅಲ್ಲಿ ತುಂಬಾನೇ ಫ್ಯೂಚರ್ಸ್ ಇತ್ತು. ಸೊ ಇನ್ನು ಡೇಟಾ ಆಕ್ಸೆಸ್ ಮಾಡ್ಕೋಬಹುದಾಗಿತ್ತು, ಇಂಟರ್ನೆಟ್ ಫೆಸಿಲಿಟೀಸ್ ಇತ್ತು, ಕಂಟ್ರೋಲ್ಸ್, ಕಾಂಪೊನೆಂಟ್ಸ್, ಕ್ರಿಯೇಷನ್ಸ್, ಲ್ಯಾಂಗ್ವೇಜ್ ಫೀಚರ್ಸ್ ಮತ್ತೆ ವಿಸಾರ್ಡ್ಸ್ ಇತ್ತು. ನೆಕ್ಸ್ಟ್ ಇದರ ಫ್ಯೂಚರ್ಸ್, ಮೇನ್ ಫ್ಯೂಚರ್ಸ್ ಏನಾಗಿತ್ತಪ್ಪ ಅಂತಂದ್ರೆ ಪ್ರೊವೈಡ್ಸ್ ಗ್ರಾಫಿಕಲ್ ಇಂಟಿಗ್ರೇಟೆಡ್ ಡೇಟಾ ಆಕ್ಸೆಸ್ ಟು ಎನಿ ODBC, OLE ಡೇಟಾ ಸೋರ್ಸ್ and additional database design tools for Oracle and Microsoft SQL server based databases. So main ಆಗಿ ಗ್ರಾಫಿಕಲ್ ಆಗಿತ್ತು, ಇಂಟಿಗ್ರೇಟೆಡ್ ಡೇಟಾ ಆಕ್ಸೆಸ್, ಡಿಫರೆಂಟ್ ಟೈಪ್ ಆಫ್ ಡೇಟಾಬೇಸ್ ಏನ್ ಮಾಡ್ತಾ ಇತ್ತು ವಿಜುವಲ್ ಬೇಸಿಕ್ 6.0 ಸಪೋರ್ಟ್ ಮಾಡ್ತಾ ಇತ್ತು. ನ್ಯೂ ವೆಬ್ ಡೆವಲಪ್ಮೆಂಟ್ ಫ್ಯೂಚರ್ಸ್ being the easy to use
component based programming models of Visual Basic to creation of HTML and dynamic HTML based applications. So HTML based applications na create ಮಾಡೋದಕ್ಕೂ ಸಹ ಯಾರು ಸಪೋರ್ಟ್ ಮಾಡ್ತಾ ಇತ್ತು? ವಿಜುವಲ್ ಬೇಸಿಕ್. ಮೆನಿ ಆರ್ಗನೈಸೇಷನ್ಸ್ ಆರ್ ಸ್ಟಿಲ್ ಯೂಸಿಂಗ್ ದೀಸ್ ವರ್ಷನ್ಸ್ ಟುಡೇ. ತುಂಬಾ ಆರ್ಗನೈಸೇಷನ್ ಇವಾಗಲೂ ಸಹ ಇದರ ಆದ್ಮೇಲೆ ವಿಜುವಲ್ ಬೇಸಿಕ್ 6.0 ಆದ್ಮೇಲೆ .NET ಅಂತ ಬಂದಿದೆ, 2015 ಅಂತ ಬಂದಿದೆ, ತುಂಬಾ ಬಂದಿದೆ ವಿಜುವಲ್ ಬೇಸಿಕ್. ಆದ್ರೂ ಕೆಲವೊಂದು ಆರ್ಗನೈಸೇಷನ್ ಇನ್ನೂ ಸಹ ವಿಜುವಲ್ ಬೇಸಿಕ್ 6.0ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಸೊ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಚಿಕ್ಕ ಚಿಕ್ಕ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದಕ್ಕೂ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ. ಯಾವುದು? ವಿಜುವಲ್ ಬೇಸಿಕ್ 6.0. ನಾವು ಕರೆಕ್ಟಾಗಿ ವಿಜುವಲ್ ಬೇಸಿಕ್ 6.0ನ ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ನಾವು ಕಲ್ತಿದ್ದೆ ಆದ್ರೆ ಬೇರೆ ಏನು ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಅವೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ನಾವು .NET ಅಥವಾ ನಾವು 2015 ವಿಜುವಲ್ ಬೇಸಿಕ್ .NET 2015 ಎಷ್ಟೊಂದಿದೆ ಎಡಿಷನ್ ವರ್ಷನ್ಸ್, ಅವೆಲ್ಲ ನಾವು ಕಲಿಯೋದಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ನಾವು ಈ ವಿಜುವಲ್ ಬೇಸಿಕ್ 6.0ನ ಕಲ್ತಿದ್ದೆ ಆದ್ರೆ ಸೊ ಅದನ್ನ ಕಾನ್ಸೆಪ್ಟ್ಸ್ ನಾವು ಅರ್ಥ ಮಾಡ್ಕೊಳೋದಕ್ಕೆ ಈಸಿ ಆಗ್ತದೆ. ಹಾಗಾಗಿ ಮೆನಿ ಆರ್ಗನೈಸೇಷನ್ಸ್ ಆರ್ ಸ್ಟಿಲ್ ಯೂಸಿಂಗ್ ದಿಸ್ ವರ್ಷನ್ ಟುಡೇ. ತುಂಬಾ ಆರ್ಗನೈಸೇಷನ್ ಇವಾಗ್ಲೂ ಸಹ ಏನ್ ಮಾಡ್ತಾ ಇದ್ದಾರೆ? ಈ ವಿಜುವಲ್ ಬೇಸಿಕ್ 6.0ನ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಅಡ್ವಾಂಟೇಜಸ್ ಆಫ್ VB. ಇದರಲ್ಲಿರುವಂತ ಅಡ್ವಾಂಟೇಜಸ್ ಏನು ಅಂತ. ಸೊ ದ ಸ್ಟ್ರಕ್ಚರ್ ಆಫ್ ದ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ವೆರಿ ಸಿಂಪಲ್, ಪರ್ಟಿಕ್ಯುಲರ್ಲಿ ಆಸ್ ದ ಎಕ್ಸಿಕ್ಯೂಟಬಲ್ ಕೋಡ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆ ತುಂಬಾ ಸಿಂಪಲ್ ಆಗಿದೆ. ಸೊ ಈಸಿಯಾಗಿ ನಾವು ಎಕ್ಸಿಕ್ಯೂಟಬಲ್ ಕೋಡ್ ಏನಾಗುತ್ತೆ ಅರ್ಥ ಆಗತ್ತೆ. ನೆಕ್ಸ್ಟ್ VB ಇಸ್ ನಾಟ್ ಓನ್ಲಿ ಅ ಲ್ಯಾಂಗ್ವೇಜ್ ಬಟ್ ಪ್ರೈಮರಿ ಇಂಟಿಗ್ರೇಟೆಡ್ ಇಂಟರಾಕ್ಟಿವ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಹೇಳಿದೆ ಇಟ್ಸ್ ನಾಟ್ ಇನ್ ಅ ಲ್ಯಾಂಗ್ವೇಜ್. ಸೊ ಇದು IDE, ಓಕೆ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಒಂದೇ ಇದರಲ್ಲಿ ಏನ್ ಮಾಡ್ಬೋದು? ವಿ ಹ್ಯಾವ್ ಟು ಕ್ರಿಯೇಟ್ ದ ಏನು ಡಿಸೈನ್ ಮಾಡ್ಕೋಬಹುದು, ಕೋಡಿಂಗ್ ಮಾಡ್ಬೋದು, ಮತ್ತೆ ಅಪ್ಲಿಕೇಶನ್ ರನ್ ಮಾಡ್ಬೋದು. ನೆಕ್ಸ್ಟ್ IDE ಯಾವ ತರ ಇರುತ್ತೆ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಾಗಿ ಇದು ನಾಟ್ ಓನ್ಲಿ ಅ ಲ್ಯಾಂಗ್ವೇಜ್. ಬರೀ ಲ್ಯಾಂಗ್ವೇಜ್ ಅಂದ್ರೆ ನಮಗ್ ಗೊತ್ತಿದೆ C++ ಆ ತರ ಅಲ್ಲ. ಸೊ ಇಲ್ಲಿ ಏನಾಗತ್ತೆ, ನಾವು IDE ನ ಯೂಸ್ ಮಾಡ್ಕೊಂಡು ಒಂದೇ IDEಯಲ್ಲಿ ನಾವು ಪ್ರೋಗ್ರಾಮ್ನ ವಿ ಕ್ಯಾನ್ ಡೂ ದ ಕೋಡಿಂಗ್ ಮಾಡ್ಬೋದು, ಎಕ್ಸಿಕ್ಯೂಷನ್, ರನ್ನಿಂಗು, ಡಿಬಗ್ ಎಲ್ಲ ಒಂದೇ ಇದರಲ್ಲೇ ನಾವು ಮಾಡ್ತೀವಿ. ಓಕೆ, ಅದನ್ನ ನಾವು IDE ಅಂತ ಕರಿತೀವಿ. ನೆಕ್ಸ್ಟ್ ಇಟ್ ಈಸ್ ಅನ್ ಇವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಪ್ರೊವೈಡ್ಸ್ ಕಂಪ್ಲೀಟ್ ಕಂಟ್ರೋಲ್ ಟು ದ ಎಂಡ್ ಯೂಸರ್. ಸೊ ಇವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇದೇನ್ ಮಾಡುತ್ತಪ್ಪ ಅಂದ್ರೆ ಯಾರು ಎಂಡ್ ಯೂಸರ್ಸ್ ವರ್ಕ್ ಮಾಡ್ತಾರೆ ಅವ್ರಿಗೆ ಈಸಿ ಆಗುತ್ತೆ. ಯಾಕಪ್ಪ ಅಪ್ಲಿಕೇಶನ್ ಡೆವಲಪ್ ಮಾಡಿದವ್ರಿಗೆ ಅದ್ರ ಕಾನ್ಸೆಪ್ಟ್ ಗೊತ್ತಿರತ್ತೆ. ಓಕೆ, ಹಾಗಾಗಿ ಅವರೇ ಈಸಿಯಾಗಿ ಮಾಡ್ಬಿಡ್ತಾರೆ. ಆದ್ರೆ ಯಾರು ಎಂಡ್ ಯೂಸರ್ಸ್ ಇರ್ತಾರೆ ಅವರಿಗೆ ಆ ಲ್ಯಾಂಗ್ವೇಜ್ ಬಗ್ಗೆ ಬೇಕಾಗೋದಿಲ್ಲ. ಅದು ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ಗೊತ್ತಾದ್ರೆ ಸಾಕಾಗುತ್ತೆ. ಇದೆಲ್ಲಾನು ಬರೀ ಎಂಟ್ರಿ ಮಾಡ್ಕೊಂಡು ಹೋಗೋದ್ರಿಂದ ಮತ್ತೆ ಸಬ್ಮಿಟ್ ಬಟನ್, ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಸ್ಟೂಡೆಂಟ್ ಫಾರ್ಮ್ ಅಪ್ಲಿಕೇಶನ್ ನೋಡಿರ್ತೀವಿ ಅಲ್ವಾ, ಫಿಲ್ ಮಾಡ್ಬೇಕಾದ್ರೆ ಜಸ್ಟ್ ಎಂಟ್ರಿ ಮಾಡ್ಕೊಂಡು ಬಂದ್ಮೇಲೆ ಲಾಸ್ಟ್ ಸಬ್ಮಿಟ್ ಬಟನ್ ಕೊಡ್ತೀವಿ. ಅವಾಗ ಅರ್ಥ ಆಗುತ್ತೆ ಅಂತ ಅವ್ರಿಗೂ ಓದ್ಕೊಂಡು ಹೋದಾಗ. ಸೊ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಆಗಿರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ ಎಂಡ್ ಯೂಸರ್ಸ್ಗೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಂದು VB ಇಸ್ ಎ ಫಸ್ಟ್ ಪ್ರೋಗ್ರಾಮಿಂಗ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಓಕೆ, ಸೊ ಇದನ್ನ ನಾವು ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ವಿಜುವಲೈಸ್ಡ್ ಇರೋದ್ರಿಂದ ಕಲರ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್. ಓಕೆ, ಯಾವುದಕ್ಕೂ ಕೋಡ್ ಬರೆಯೋ ಅವಶ್ಯಕ, ಕೋಡ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗತ್ತೆ, ಇದನ್ನ ನಾವೇನಂತ ಕರಿತೀವಿ? ಸೊ ಫಸ್ಟ್ ಪ್ರೋಗ್ರಾಮರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ VB ಪ್ರೊವೈಡ್ಸ್ ಎ ಕಾಂಪ್ರಹೆನ್ಸಿವ್, ಇಂಟರಾಕ್ಟಿವ್ ಅಂಡ್ ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಆನ್ಲೈನ್ ಹೆಲ್ಪ್ ಸಿಸ್ಟಮ್. ಸೊ ಇದರಲ್ಲಿ ಹೆಲ್ಪ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ನಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಆನ್ಲೈನ್ ಹೆಲ್ಪ್ ಇರೋದ್ರಿಂದ ಅದನ್ನ ಓದ್ಕೊಂಡು ನಾವೇನ್ ಮಾಡ್ಬೋದು, ಇಂಪ್ಲಿಮೆಂಟೇಷನ್ ಮಾಡ್ಬೋದು. ನೆಕ್ಸ್ಟ್ VB IDE ಹ್ಯಾಸ್ ಬೀನ್ ಹೈಲಿ ಆಪ್ಟಿಮೈಸ್ಡ್ ಟು ಸಪೋರ್ಟ್ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, RAD ಅಂತ ಕರಿತೀವಿ. ಇಟ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ ಟು ಡೆವಲಪ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂಡ್ ಟು ಕನೆಕ್ಟ್ ದೆಮ್ ಟು ಹ್ಯಾಂಡಲ್ ಫಂಕ್ಷನ್ಸ್ ಪ್ರೊವೈಡೆಡ್ ಬೈ ದ ಅಪ್ಲಿಕೇಶನ್. ಇದು ಯಾವಾಗ್ಲೂ ಅದೇನು IDE ಏನಿದೆ ಅದು ಆ ಅಪ್ಲಿಕೇಶನ್ಸ್ನು ಆ RAD ನ ಡೆವಲಪ್ ಮಾಡೋದಕ್ಕೆ ಅಂದ್ರೆ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೆ ಸಪೋರ್ಟ್ ಮಾಡೋದ್ರಿಂದ, ಅಂದ್ರೆ ಟು ಡೆವಲಪ್ ದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, GUI ಬೇಸ್ಡ್ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡೋದಕ್ಕೆ VB ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಫ್ ದ VB IDE ಪ್ರೊವೈಡ್ಸ್ intuitively appealing views for the management of the program structure in the large and the various types of entities. ಸೊ ಇಲ್ಲಿ ಏನ್ ಆಗಿರುತ್ತೆ, ಅದು IDEಯಲ್ಲಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಇರೋದ್ರಿಂದ ವೇರಿಯಸ್ ಟೈಪ್ಸ್ ಇದೆ, ಕ್ಲಾಸು, ಮಾಡ್ಯೂಲ್ಸು, ಪ್ರೊಸೀಜರ್ಸ್, ಫಾರ್ಮ್ಸ್ ಎಲ್ಲ ಡಿವೈಡ್ ಆಗಿರೋದ್ರಿಂದ ಎಲ್ಲ ಮಿಕ್ಸ್ ಆಗಿಲ್ಲ.
ಓಕೆ, ಹಾಗಾಗಿ ಇದು ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಯಾವುದು ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಈ IDE ಓಕೆ, ಫಾರ್ಮ್ಸ್ಗೆ ಒಂದು, ಪ್ರೊಸೀಜರ್ಸ್ಗೆ ಒಂದು, ಮಾಡ್ಯೂಲ್ಸ್ಗೆ ಒಂದು, ಕ್ಲಾಸ್ಗೆ ಒಂದು, ಎಲ್ಲ ಮಿಕ್ಸಪ್ ಆದರೆ ಏನಾಗುತ್ತೆ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಆ ಥರ ಕನ್ಫ್ಯೂಷನ್ಸು ಯಾವ್ದ್ರಲ್ಲಿ ವಿಜುವಲ್ ಬೇಸಿಕ್ IDEಯಲ್ಲಿ ಇಲ್ಲ. ಎಲ್ಲದಕ್ಕೂ ಬೇರೆ ಬೇರೆ ಸಪ್ರೇಟ್ ಆಗಿರೋ ಅಂತ ಏನಿದೆ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಇದೆ. ತುಂಬಾ ದೊಡ್ಡ ಪ್ರೋಗ್ರಾಮ್ ಆದರೆ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಆದರೆ ಪಾರ್ಟ್ ಆಗಿ ಹೇಳ್ಕೊಂಡ್ ಬಂದಾಗ ಏನಾಗುತ್ತೆ ನಮ್ಗೆ ಈಸಿ ಆಗುತ್ತೆ. ಇಲ್ಲೂ ಅಷ್ಟೇ, ನಾವು ಒಂದು ಪಾರ್ಟ್ ಆದ್ಮೇಲೆ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಗೆ ಏನಾಗುತ್ತೆ ಈಸಿಯಾಗಿ ವಿಜುವಲ್ ಬೇಸಿಕ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಬಂದು ವಿಜುವಲ್ ಬೇಸಿಕ್ 6.0 ಫ್ಯೂಚರ್ಸ್ ಪ್ರೊವೈಡ್ಸ್ ಗ್ರಾಫಿಕಲ್ ಇಂಟಿಗ್ರೇಟೆಡ್ ಡೇಟಾ ಆಕ್ಸೆಸ್ ಟು ಎನಿ ODBC. ಇದು ಆಲ್ರೆಡಿ ನಾನು ಹೇಳಿದ್ದೀನಿ ಡೆಫಿನೇಷನ್ಸ್ ಮತ್ತೆ ಹೇಳಬೇಕಾದ್ರೆ. ಸೊ ಎನಿ ಟೈಪ್ ಆಫ್ ಯಾವುದು ಡೇಟಾಬೇಸ್ನ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ, ಆಕ್ಸೆಸ್ನ ಮಾಡುತ್ತೆ, ಒರಾಕಲ್ನ ಮಾಡುತ್ತೆ, SQLನ ಮಾಡುತ್ತೆ, MySQLನ ಮಾಡುತ್ತೆ. ಓಕೆ, ಸರ್ವರ್ ಬೇಸ್ಡ್ ಡೇಟಾಬೇಸಸ್ನು ಸಹ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನ್ಯೂ ವೆಬ್ ಡೆವಲಪ್ಮೆಂಟ್ ಫ್ಯೂಚರ್ಸ್ ಬೀಯಿಂಗ್ ಈಸಿ ಟು ಯೂಸ್ ಕಾಂಪೊನೆಂಟ್ ಬೇಸ್ಡ್ ಪ್ರೋಗ್ರಾಮಿಂಗ್ ಮಾಡೆಲ್ ಆಫ್ ವಿಜುವಲ್ ಬೇಸಿಕ್ ಟು ಕ್ರಿಯೇಷನ್ HTML ಅಂಡ್ DHTML ಬೇಸ್ಡ್ ಅಪ್ಲಿಕೇಶನ್. ಇದನ್ನು ಆಲ್ರೆಡಿ ಹೇಳಿದೆ ನಾನು. ಸೊ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋದಕ್ಕೂ ಸಪೋರ್ಟ್ ಮಾಡುತ್ತೆ. ಲಾಸ್ಟ್ ಕಾಂಪೊನೆಂಟ್ ಆಬ್ಜೆಕ್ಟ್ ಮಾಡೆಲ್, ಇದನ್ನ ಫಾರ್ಮ್ ಅಂತ ಕರಿತೀವಿ. ಕ್ಯಾನ್ ಬಿ ರಿಟರ್ನ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂಡ್ ದೆನ್ ಇಂಟಿಗ್ರೇಟೆಡ್ ಯೂಸಿಂಗ್ VB. ಏನು ಫಾರ್ಮ್ ಅಂತ ಕರಿತೀವಿ ಕಾಂಪೊನೆಂಟ್ ಆಬ್ಜೆಕ್ಟ್ ಮಾಡೆಲ್. ಸೊ ಈ VB ಏನು ಮಾಡುತ್ತೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದನ್ನು ಸಹ ಏನು ಮಾಡುತ್ತೆ ಇಲ್ಲಿ ಇಂಟಿಗ್ರೇಟೆಡ್ ಮಾಡಿಕೊಂಡು ಈ ಲ್ಯಾಂಗ್ವೇಜ್ ಸಪೋರ್ಟ್ VB ಸಪೋರ್ಟ್ ಮಾಡೋದ್ರಿಂದ ಸೊ VB ಇಸ್ ಆಲ್ಸೋ ಎ ಕಾಮ್ ಅಂತ ಕರಿತೀವಿ. ಕಾಮ್ RAD. ಓಕೆ, ರ್ಯಾಪಿಡ್ ಡೆವಲಪ್ಮೆಂಟ್. ಓಕೆ, ಇವೆಲ್ಲನೂ ಫ್ಯೂಚರ್ಸ್ ಆಫ್ VB ಆಗತ್ತೆ. ಓಕೆ, ನೆಕ್ಸ್ಟ್ ಬಂದು ಮೇನ್ ಆಗಿ ಇರುವಂತ 2 ಡಿಸ್ಅಡ್ವಾಂಟೇಜಸ್ನ ನಾವು ನೋಡೋಣ. ಯಾಕೆಂದ್ರೆ ಎನಿ ಒಂದು ಲ್ಯಾಂಗ್ವೇಜ್ ಅಂತ ಕರೆದಾಗ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಇದರಲ್ಲಿ ಫಸ್ಟ್ ಡಿಸ್ಅಡ್ವಾಂಟೇಜಸ್, ವಿಜುವಲ್ ಬೇಸಿಕ್ ಈಸ್ proprietary programming language written by Microsoft, so programmers written in Visual Basic cannot easily be transferred to other operating system. So ಇದು ಮೈಕ್ರೋಸಾಫ್ಟ್ ಅಲ್ಲಿ ನಾವು ಡೆವಲಪ್ ಮಾಡೋದ್ರಿಂದ ನಾವು ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಫಸ್ಟೇ ಹೇಳಿದ್ದೆ ನಾನು. ಓಕೆ, ಸೊ ಹಾಗಾಗಿ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ಅಲ್ಲೇ ನಾವು ಏನ್ ಮಾಡಬೇಕಾಗತ್ತೆ, ಇದನ್ನ ಡೆವಲಪ್ ಮಾಡಬೇಕಾಗತ್ತೆ. ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇದಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. It is platform independent. It only runs on MS Window operating system. Okay, it is not okay platform independent. ಯಾದಕ್ಕಾಗಿರುತ್ತೆ ಓನ್ಲಿ MS Windows ಮಾತ್ರ. ಓಕೆ, MS Windows ಅಲ್ಲಿ ಮಾತ್ರ ಏನಾಗುತ್ತೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಒಂದು ಆಪರೇಟಿಂಗ್ ಸಿಸ್ಟಮ್ ಇಂದ ಅಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇಂದ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೋದು. ಅದು ಬಿಟ್ಟು ವಿಂಡೋಸ್ ಬಿಟ್ಟು ಬೇರೆ ಆಪರೇಟಿಂಗ್ ಸಿಸ್ಟಮ್ಗೆ ಸಪೋರ್ಟ್ ಮಾಡಲ್ಲ. ಹಾಗೆ ಇನ್ನೊಂದಿದೆ ಮೈನರ್ ಡಿಸ್ಅಡ್ವಾಂಟೇಜ್ ಕಂಪೇರ್ ವಿತ್ ಸಿಗೆ ಕಂಪೇರ್ ಮಾಡ್ಕೊಂಡ್ರೆ C has better declaration of arrays. Okay, it is possible to initialization array structure in C at declaration time. This is impossible in VB. VB ಅಲ್ಲೂ ಅರೇಸ್ ಇದೆ, ಆದರೆ ನಾವು C ಅಲ್ಲಿ ಯೂಸ್ ಮಾಡ್ಕೊಂಡಷ್ಟು ಅರೇಸ್ ನಾನು ಫುಲ್ ಫ್ಲೆಡ್ಜ್ಡ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಇವೆರಡು ಲಿಟಲ್ ಬಿಟ್ ಡಿಸ್ಅಡ್ವಾಂಟೇಜಸ್ ಆಫ್ VB ಅಂತ ಹೇಳ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ಫ್ಯೂಚರ್ಸ್ ಆಫ್ ವಿಜುವಲ್ ಬೇಸಿಕ್. VB contains full set of objects to develop the applications. ಏನೇನು ಫ್ಯೂಚರ್ಸ್ ಇದೆ ವಿಜುವಲ್ ಬೇಸಿಕ್ ಅಲ್ಲಿ ಅಂತ ಹೇಳಿಬಿಟ್ಟು, ಸೊ ಇದರಲ್ಲಿ ಫುಲ್ ಸೆಟ್ ಆಫ್ ಆಬ್ಜೆಕ್ಟ್ಸ್ ಟು ಡೆವಲಪ್ ದ ಅಪ್ಲಿಕೇಶನ್. ಫಸ್ಟ್ ಫ್ಯೂಚರ್, ಲಾಟ್ ಆಫ್ ಐಕಾನ್ಸ್ ಅಂಡ್ ಪಿಕ್ಚರ್ಸ್ ಫಾರ್ ಅವರ್ ಯೂಸ್. ನಮಗೆ ಎಷ್ಟೊಂದು ಐಕಾನ್ಸ್ ಮತ್ತೆ ಪಿಕ್ಚರ್ಸ್ ಇರೋದ್ರಿಂದ ನಾವು ಅದನ್ನ ನಮ್ಗೆ ಯಾವ ಥರ ಬೇಕಾಗುತ್ತೋ ಆ ಥರ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡ್ಕೋಬಹುದು. ರೆಸ್ಪಾನ್ಸ್ ಟು ಮೌಸ್ ಅಂಡ್ ಕೀಬೋರ್ಡ್ ಆಕ್ಷನ್ಸ್. ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಆಗಿರೋದ್ರಿಂದ ಇಟ್ ವಿಲ್ ರೆಸ್ಪಾನ್ಸ್ ಟು ಮೌಸ್ ಅಂಡ್ ಕೀಬೋರ್ಡ್ ಆಕ್ಷನ್. Supports built-in functions and graphical functions like mathematical and string functions ಹೇಳ್ಬೋದು. Can handle fixed and dynamic variable and control array. ನಾವು ಮೆಮೊರಿ ಲೊಕೇಶನ್ಸ್ ಡೈನಮಿಕ್ ಮತ್ತೆ ಫಿಕ್ಸ್ಡ್ ಎರಡನ್ನೂ ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಮತ್ತೆ ಕಂಟ್ರೋಲ್ ಅರೇ ಅಂತ ಇದೆ. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಅಂಡ್ ರ್ಯಾಂಡಮ್ ಆಕ್ಸೆಸ್ ಫೈಲ್ ಸಪೋರ್ಟ್ನ ಮಾಡುತ್ತೆ. ನೆಕ್ಸ್ಟ್ ಪವರ್ಫುಲ್ ಡೇಟಾಬೇಸ್ ಆಕ್ಸೆಸ್ ಟೂಲ್ ಹೇಳಿದೆ. ಸೊ ಡಿಫ್ರೆಂಟ್ ಏನಕ್ಕೆ ಇದಕ್ಕೆ ಇರುತ್ತೆ ಅಂತ ನಾನು ಫಸ್ಟೇ ಹೇಳಿದ್ದೆ ನಾನು ನಿಮಗೆ. ODBC ಆಗಿರ್ಬೋದು, SQL ಆಗಿರ್ಬೋದು, ಅವಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ. ಹಾಗೆ ನೆಕ್ಸ್ಟ್ ಆಕ್ಟಿವೇಕ್ಸ್ ಸಪೋರ್ಟ್ ಮಾಡುತ್ತೆ, ಅಂದರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಇದು ಮಾಡಿರೋವಂಥದ್ದನ್ನ ನಾವೇನು ಮಾಡ್ಬೋದು ಯೂಸ್ ಮಾಡ್ಕೋಬೋದು. ಹಾಗೆ ನಮಗೆ ಬೇಕಾಗಿರೋಂಥ ಕಂಟ್ರೋಲ್ನ ಸಹ ನಾವೇ ಏನು ಮಾಡ್ಬೋದು ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ಯಾಕೇಜ್ ಆ್ಯಂಡ್ ಡೆವಲಪ್ಮೆಂಟ್ ವಿಜಾರ್ಡ್ ಮೇಕ್ಸ್ ಡಿಸ್ಟ್ರಿಬ್ಯೂಟಿಂಗ್ ಯುವರ್ ಅಪ್ಲಿಕೇಶನ್ ಸಿಂಪಲ್. ಇಲ್ಲಿ ಪ್ಯಾಕೇಜ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಇದನ್ನು ನಾವು EXE ಫೈಲ್ ಆಗಿ ಏನು ಮಾಡ್ಕೋಬೋದು ಕನ್ವರ್ಟ್ ಮಾಡಿಕೊಂಡ್ರೆ ನಾವು ಬೇರೆ ಸಿಸ್ಟಮ್ಗೆ ಈಸಿಯಾಗಿ ನಾವೇನು ಮಾಡ್ಬೋದು ಈ ಅಪ್ಲಿಕೇಶನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು.
ಕಳಿಸ್ಕೋಬಹುದು. ವಿತೌಟ್ ವಿಜುವಲ್ ಬೇಸಿಕ್ ಇಲ್ಲದೇನೂ ಸಹ ನಾವು ಅದನ್ನ EXE ಫೈಲ್ ಆಗಿ ಮಾಡಿದ್ರೆ ಅದೊಂದನ್ನೇ ನಾವೇನ್ ಮಾಡ್ಕೋಬಹುದು, ಅಪ್ಲಿಕೇಶನ್ಸ್ನ ನಾವು ರನ್ ಮಾಡ್ಕೋಬಹುದು. ಥ್ಯಾಂಕ್ ಯು.